ತರಂಗ. 6ನೇ ತರಂಗದಲ್ಲಿ ನಿನ್ನೆ ದಿವಸ ಏನ್ ನೋಡ್ಕೊಂಡ್ ಬಂದೇವಪ್ಪ ಅಂತ ಕೇಳಿದ್ರೆ 380ನೇ ಅಂಕದಲ್ಲಿ ಇಲ್ಲಿ ಪೂರ್ವ ಪಕ್ಷಿ ಏನ್ ಮಾಡ್ಯಾನಪ್ಪ ಅಂತ ಕೇಳಿದ್ರೆ ಆಕ್ಷೇಪ ಮಾಡ್ಯಾನ. ಏನಂತಾನ? ಕರ್ಮ ಹಾಗೂ ಉಪಾಸನೆಗಳು ಜ್ಞಾನಕ್ಕೂ ಮತ್ತು ಮೋಕ್ಷಕ್ಕೂ ಕಾರಣಗಳಾಗಿರುತ್ತವೆ. ಯಾವ ಕರ್ಮ ಉಪಾಸನೆಗಳು ಜ್ಞಾನಕ್ಕೂ ಕಾರಣದವ ಮತ್ತು ಮೋಕ್ಷಕ್ಕೂ ಕಾರಣಗಳಾಗಿರುತ್ತವೆ ಅಂತ 380ರಿಂದ 383 ಅಂಕ ಪರ್ಯಂತರ ಅದನ್ನು ಹೇಳೋರದಾರ. ಅದಕ್ಕೆ ಪೂರ್ವ ಪಕ್ಷಿ ಯಾರಿಗಂತಾರ್ರಿ? सिद्धांत विरुद्ध तर्कोपन्यासन व्यवस्थापक पूर्व पक्ष रपर. ಪೂರ್ವ ಪಕ್ಷಿ ಏನಂದ್ರಿ? ಸಿದ್ಧಾಂತ ವಿರುದ್ಧ ತರ್ಕೋಪನ್ಯಾಸೇನ ವ್ಯವಸ್ಥಾಪಕ. ಅವ್ರ ವಿರುದ್ಧ ತನ್ನ ತರ್ಕವನ್ನ ಅಲ್ಲಿ ವ್ಯವಸ್ಥೆ ಮಾಡುವವ ಅವನಿಗೇನಂತಾರ? ಪೂರ್ವ ಪಕ್ಷಿ. ಸಿದ್ಧಾಂತ ನಿರಸನೆಯ ಪ್ರಥಮೋಪಪಾದನೆಯ ಪಕ್ಷ ಪೂರ್ವ ಪಕ್ಷ. ಅದಕ್ಕೆ ಪೂರ್ವ ಪಕ್ಷಿ ಏನಂತನ್ರಿ? ಕರ್ಮ ಉಪಾಸನಾ ಸಹಿತವಾದ ಜ್ಞಾನವು ಮೋಕ್ಷಕ್ಕೆ ಕಾರಣವೆಂದು ಕೆಲವರು ಅಂಗೀಕಾರ ಮಾಡುತ್ತಾರೆ. ಯಾವುದು? ಕರ್ಮ ಉಪಾಸನಾ ಸಹಿತವಾದ ಜ್ಞಾನವು, ಕರ್ಮ ಉಪಾಸನಾ ಸಹಿತ ಜ್ಞಾನ ಎದಕ್ಕೆ ಮೋಕ್ಷಕ್ಕೆ ಕಾರಣವೆಂದು ಕೆಲವರು ಅಂಗೀಕಾರ ಮಾಡುತ್ತಾರೆ. ಮತ್ತು ಅವರಲ್ಲಿ ಯುಕ್ತಿ ಮತ್ತು ದೃಷ್ಟಾಂತಗಳಾದರೂ ಕೂಡ ಹೇಳಲ್ಪಟ್ಟಿರುತ್ತವೆ. ಅವರು ಸುಂಬರೆ ಅಷ್ಟೇ ಹೇಳು ಮಾತು ಅಷ್ಟೇ ಅಲ್ಲ, ಯುಕ್ತಿ ದೃಷ್ಟಾಂತಗಳನ್ನು ಸಹಿತ ಕೊಡ್ತಾರೆ ಅವರು. ಅದಕ್ಕೆ ಇಲ್ಲೊಂದು ಟಿಪ್ಪಣಿ ಅದು ನೋಡ್ರಿ, ಏನಂತಾರ್ರಿ? ಮೋಕ್ಷಕ್ಕೆ ಕಾರಣವೆಂದು ಕೆಲವರು ಅನ್ನೋದ್ರ ಮ್ಯಾಗ ಪಂಡಿತ ಪಿತಾಂಬರಜಿ ಅವರು ಅದಕ್ಕೆ ಟಿಪ್ಪಣಿ ಕೊಟ್ಟಾರ. ಏನ್ ಹೇಳ್ತಾರಪ್ಪ? 422 ಯಾವನು ಒಬ್ಬ ಭರ್ತು ಪ್ರಪಂಚವೆಂಬುವ ಪ್ರಾಚೀನ ವೃತ್ತಿಕಾರನು ಏನಂತನವ? ಸಮುಚ್ಚಯವಾದಿಯಾಗಿದ್ದನು. ಅವ ಬ್ರಹ್ಮಸೂತ್ರಕ್ಕೇನು ಬರೆದನಪ್ಪ? ಟೀಕೆಯನ್ನು ಬರೆದಂಥವನು. ಪ್ರಾಚೀನ ವೃತ್ತಿಕಾರನು ಅವ ಏನ್ ಮಾಡ್ಯಾನ? ಬ್ರಹ್ಮಸೂತ್ರಕ್ಕೆ ಟೀಕೆಯನ್ನು ಬರೆದಂಥವನು. ಏನಂತನವ? ಸಮುಚ್ಚಯವಾದಿಯಾಗಿದ್ದನು. ಅವ ಹ್ಯಾಂಗಿದ್ದಪ್ಪ ಅಂದ್ರೆ ಸಮುಚ್ಚಯ, ಸಮುಚ್ಚಯ. ಅವನ ಅನುಸಾರಿಯಾಗಿರುವವನು. ಅವ್ರು ಯಾರಪ್ಪ ಅಂತ? ಇವ ಯಾರು ಈಗ ಹೇಳುವವ? ಅವರ ಅನುಸಾರಿಯಾಗಿರುವವರು. ಅವ ಏನಂತನ? ಸಮುಚ್ಚಯ, ಸಮುಚ್ಚಯ ಅಂದ್ರ ಕರ್ಮ ಉಪಾಸನ ಜ್ಞಾನ ಸಹಿತವಾಗಿ. ಅದಕ್ಕೆ ನೋಡ್ರಿ ಏನಂತಾರಿಲ್ಲಿ, ಒಂದು ದೃಷ್ಟಾಂತ ಕೊಟ್ಟು ಹೇಳ್ತಾನ. ಏನಂತಾನ? ಹೇಗಂದರೆ ಕರ್ಮ ಉಪಾಸನ ಜ್ಞಾನ ಸಹಿತ ಹ್ಯಾಂಗಿರ್ಬೇಕು ಅನ್ನೋದ್ರ ಬಗ್ಗೆ ಒಂದು ದೃಷ್ಟಾಂತ ಕೊಡ್ತಾನವ. ಹೇಗಂದರೆ, ಆಕಾಶದಲ್ಲಿ ಒಂದು ಪಕ್ಷಿಯು ಒಂದೇ ರೆಕ್ಕೆಯಿಂದ ಗಮನ ಮಾಡುವುದಿಲ್ಲ. ಆಕಾಶದಲ್ಲಿ ಪಕ್ಷಿ ಹಾರಬೇಕಾದ್ರೆ ಒಂದೇ ರೆಕ್ಕೆಯಿಂದ ಅದಕ್ಕೆ ಹಾರ್ಲಿಕ್ಕೆ ಬರ್ತದೇನೋ? ಬರುವುದಿಲ್ಲ. ಮತ್ತೇನೆಂದರೆ 2 ರೆಕ್ಕೆಗಳಿಂದ ಗಮನ ಮಾಡುತ್ತದೆ. ಅದು ಆಕಾಶದಲ್ಲಿ ಗಮನ ಮಾಡಬೇಕಾದ್ರೆ 2 ರೆಕ್ಕೆಗಳಿದ್ರೆ ಅದು ಆಕಾಶದಲ್ಲಿ ಹಾರ್ಲಿಕ್ಕೆ ಬರ್ತದೆ. ಹೇಗೋ ಹಾಗೆ ಮೋಕ್ಷವೆಂಬ ಲೋಕಕ್ಕೆ ಗಮನ ಮಾಡಬೇಕಾದರೆ, ನೀವು ಮೋಕ್ಷವೆಂಬ ಲೋಕಕ್ಕೆ ನೀವು ಗಮನ ಮಾಡಬೇಕಾದ್ರೆ ಜ್ಞಾನ ರೂಪ ಒಂದೇ ರೆಕ್ಕೆಯಿಂದ ಸಾಧ್ಯವಿಲ್ಲ. ಹೆಂಗರೆ ಪಕ್ಷಿಗೆ ಆಕಾಶದಲ್ಲಿ ಹಾರಬೇಕಾದ್ರೆ ಒಂದೇ ರೆಕ್ಕೆಯಿಂದ ಹೆಂಗ ಸಾಧ್ಯ ಇಲ್ಲೋ, ನೀವು ಸಹಿತಿಲ್ಲಿ ಮೋಕ್ಷವೆಂಬ ಲೋಕಕ್ಕೆ ಗಮನ ಮಾಡಬೇಕಾದರೆ ಜ್ಞಾನ ರೂಪ ಒಂದೇ ರೆಕ್ಕೆಯಿಂದ ಸಾಧ್ಯವಿಲ್ಲ. ಮತ್ತೇನೆಂದರೆ
ಒಂದು ರೆಕ್ಕೆ ಏನು ಉಪಾಸನ, ಉಪಾಸನ ಸಹಿತವಾದ ಕರ್ಮವಿರುತ್ತದೆ, ಮತ್ತು ಇನ್ನೊಂದು ರೆಕ್ಕೆಯು ಜ್ಞಾನವಿರುತ್ತದೆ. ಉಪಾಸನೆಯಾದರೂ ಕೂಡ ಮಾನಸ ಕರ್ಮವೇ ಇರುವುದರಿಂದ ಒಂದೇ ರೆಕ್ಕೆ ಎಂದು ಹೇಳಿರುತ್ತದೆ. ಅದು ಮಾನಸ ಕ್ರಿಯಾನು ಸಹಿತ ಧ್ಯಾನದ, ಅದನ್ನು ಕರ್ಮನೇ ಅದ. ಅದಕ್ಕೆ ಕರ್ಮ ಒಂದು, ಜ್ಞಾನ ಒಂದು, ಅದಕ್ಕೆ ಒಂದೇ ರೆಕ್ಕೆ ಎಂದು ಹೇಳಿರುತ್ತದೆ. ಇನ್ನು 381ರಲ್ಲಿ ಏನಂತಾರೆ ನೋಡ್ರಿ, ಎರಡನೇದ್ದು ಮತ್ತೊಂದು ದೃಷ್ಟಾಂತ. ಈಗ ಒಂದು ದೃಷ್ಟಾಂತ ಕೊಟ್ರು, ಇನ್ನು ಮತ್ತೊಂದು ದೃಷ್ಟಾಂತ ಕೊಡ್ತಾರೆ. ದೃಷ್ಟಾಂತ ಎದಕ್ಕಂತಾರ್ರಿ? जहाँ वादी और प्रतिवादी का विवाद न हो, दोनों का अर्थ निर्णय सो दृष्टांत कहे. ಹಾ, ದೃಷ್ಟಾಂತ ಅಂದ್ರೆ ಹೇಳಿದ್ರಪ್ಪ ಅವರು, ವಾದಿ ಪ್ರತಿವಾದಿ ಸಮ್ಮತ, ಅವರಿಬ್ಬರಿಗೆ ಸಮ್ಮತ ಆಗಿರ್ಬೇಕು. ಅದುವೇ ಇನ್ನೊಂದು ದೃಷ್ಟಿಯಿಂದ ಉಭಯ ಪಕ್ಷ ಸಮ್ಮತೋ ದೃಷ್ಟಾಂತ. ಉಭಯ ಅಂದ್ರೆ ಹೇಳುವವರಿಗೂ ಕೇಳುವವರಿಗೂ ಅದು ಸಮ್ಮತ ಆಗಿರ್ಬೇಕು. ಹೇಳುವವ ನಾ ಹೇಳಿದ್ದವನು ಒಪ್ಕೊಂಡ ತಿವ ಅನ್ಬೇಕು, ಯಥಾರ್ಥವಾಗಿ ತಿಳಿಸ್ಕೊಟ್ಟ ತವ ತಿಳ್ಕೋಬೇಕು. ಅದು ಇಬ್ಬರಿಗೆ ಸಮ್ಮತ. ಇನ್ನು ಮತ್ತೊಂದು ದೃಷ್ಟಾಂತ ಎರಡನೇದು ಏನಂತಾರ್ರಿ, ಯಾವ ಸೇತು ಬಂಧವನ್ನು ದರ್ಶನ ಮಾಡಿಕೊಳ್ಳುವುದರಿಂದ ಪಾಪವು ನಾಶವಾಗುತ್ತದೆಯೋ ಆ ಸೇತು ಬಂಧದ ದರ್ಶನವು ಕೂಡ ಪ್ರತ್ಯಕ್ಷ ರೂಪ ಜ್ಞಾನದಿಂದ ಅದು ಶ್ರದ್ಧಾ ಭಕ್ತಿ ಸಹಿತವಾದ. ಅದೇನ್ ಮಾಡ್ತದ? ಶ್ರದ್ಧಾ ಭಕ್ತಿಯೇ ಕೇವಲ ಸೇತು ದರ್ಶನ ಫಲ ಕೊಡಂಗಿಲ್ಲ, ಅಲ್ಲೇ ಶ್ರದ್ಧಾ ಭಕ್ತಿ ಸಹಿತ ಬೇಕು. ಅದಕ್ಕೆ ಗಮನಾದಿ ನೇಮಗಳನ್ನು ಅಪೇಕ್ಷೆ ಮಾಡುತ್ತದೆ. ಒಂದು ವೇಳೆ ಶ್ರದ್ಧೆಯ ಮೊದಲಾದವುಗಳಿಂದ ರಹಿತನಾದ ಪುರುಷನಿದ್ದ ಏನ್ರಿ ರಹಿತನಾದ ಪುರುಷನಾಗಿದ್ದರೆ ಅವನಿಗೆ ಸೇತು ಬಂಧದ ದರ್ಶನದಿಂದ ಯಾವ ಫಲವು ಉಂಟಾಗುವುದಿಲ್ಲ. ಅಲ್ಲೇನ್ ಬೇಕು? ಆ ದರ್ಶನ ಜೊತೆಗೆ ಮತ್ತ ಶ್ರದ್ಧಾ ಭಕ್ತಿ ಬೇಕು. ಇದರಿಂದ ನನ್ನ ಒಳ್ಳೇದಾಗ್ತದನ್ನುವಂತ ಶ್ರದ್ಧಾ ಇರಬೇಕು. ಒಂದರಿಂದಲೇ ಆಯ್ತು ಅನ್ನೋದು ಬರೇ ಹೋಗಿ ನಮಸ್ಕಾರ ಮಾಡೋದ್ರಿಂದ ಆಗ್ಲಿಲ್ಲ. ಅದ್ರ ಜೊತೆ ಏನ್ ಬೇಕಾಯ್ತು? ಶ್ರದ್ಧಾ ಭಕ್ತಿ ಅವಶ್ಯ ಬೇಕಾದೂ ಇಲ್ಲ. ಆದ್ದರಿಂದ ಯಾವ ಪ್ರಕಾರ ಫಲದ ಉತ್ಪತ್ತಿಯಲ್ಲಿ ಸೇತು ಬಂಧದ ಪ್ರತ್ಯಕ್ಷ ಜ್ಞಾನವು ಶ್ರದ್ಧಾ ನೇಮಾದಿಗಳನ್ನು ಹೇಗೆ ಅಪೇಕ್ಷೆ ಮಾಡುತ್ತದೆಯೋ, ಅಲ್ಲಿ ಆ ಶ್ರದ್ಧಾ ನೇಮಾದಿಗಳನ್ನು ಹ್ಯಾಂಗ ಅಪೇಕ್ಷೆ ಮಾಡ್ತದಲ್ಲ ಅದರಂತೆ. ಯಾಕಂದ್ರೆ ಅದು ಹೋಗಿ ಬರೀ ಅಲ್ಲಿ ದರ್ಶನ ಮಾಡಿದ್ರೆ ಅದು ಫಲ ಕೊಡ್ಲಿಲ್ಲ. ಏನ್ ಮಾಡ್ಬೇಕಾಯ್ತು? ಶ್ರದ್ಧಾ ಭಕ್ತಿಯನ್ನು ಅಪೇಕ್ಷೆ ಮಾಡ್ತದು. ಹೋಗಿ ದರ್ಶನ ಮಾಡೋದೊಂದು ರೆಕ್ಕೆ, ಮತ್ತು ಈ ಶ್ರದ್ಧಾ ಭಕ್ತಿ ಅನ್ನೋದೊಂದು ರೆಕ್ಕೆ, ಎರಡದವ ನೋಡ್ರಿ ಅಲ್ಲಿ. ಅದರಂತೆ ಮೋಕ್ಷ ರೂಪ ಫಲದ ಉತ್ಪತ್ತಿಯಲ್ಲಿ ಬ್ರಹ್ಮಜ್ಞಾನವಾದರೂ ಕೂಡ ಕರ್ಮ ಉಪಾಸನೆಗಳನ್ನು ಅಪೇಕ್ಷೆ ಮಾಡುತ್ತದೆ. ಅದರಂತೆಯೇ ಮೋಕ್ಷ ರೂಪ ಫಲದ ಉತ್ಪತ್ತಿಯಲ್ಲಿ ಏನ್ ಮಾಡ್ತದ? ಬ್ರಹ್ಮಜ್ಞಾನವಾದರೂ ಕೂಡ ಯಾವುದನ್ನು ಅಪೇಕ್ಷೆ ಮಾಡ್ತದದು? ಕರ್ಮ ಉಪಾಸನೆಗಳನ್ನು ಅಪೇಕ್ಷೆ ಮಾಡುತ್ತದೆ ಬ್ರಹ್ಮಜ್ಞಾನ ಅಂತರವರು. ಮತ್ತು ಯಾರು ಕೇವಲ ಜ್ಞಾನದಿಂದ ಮೋಕ್ಷವನ್ನು ಅಂಗೀಕಾರ ಮಾಡಿರುತ್ತಾರೆಯೋ ಅವರಾದರೂ ಕೂಡ ಜ್ಞಾನಕ್ಕೆ ಕಾರಣವಾದ ಕರ್ಮ ಉಪಾಸನೆಗಳನ್ನು ಒಪ್ಪಿರುತ್ತಾರೆ. ಆ ಜ್ಞಾನಕ್ಕೆ ಕಾರಣವಾದದ್ದು ಯಾವುದು? ಕರ್ಮ ಉಪಾಸನೆಗಳು ಒಪ್ಪಿರುತ್ತಾರೆ. ಶುದ್ಧವಾದ ಹಾಗೂ ನಿಶ್ಚಲವಾದ ಅಂತಃಕರಣದಲ್ಲಿ ಮಾತ್ರ ಜ್ಞಾನವಾಗುತ್ತದೆ. ಜ್ಞಾನ ಏನು ಅಪೇಕ್ಷೆ ಮಾಡ್ತದ? ಶುದ್ಧ ಅಂತಃಕರಣದ ಏನಂತ ಅಪೇಕ್ಷೆ ಮಾಡ್ತದದು?
ಮಲಿನ ಅಂತಃಕರಣದಲ್ಲಿ ಜ್ಞಾನ ಆಗುವುದೇ ಇಲ್ಲ. ಅಂತ ಅಂತಃಕರಣವು ಶುದ್ಧ ಕರ್ಮದಿಂದ ಶುದ್ಧವಾಗುತ್ತದೆ. ಅಂತಃಕರಣ ಎಂಥದ್ರಿಂದ? ಶುದ್ಧ ಕರ್ಮದಿಂದ. ಮತ್ತು ಉಪಾಸನೆಯಿಂದ ನಿಶ್ಚಲವಾಗುತ್ತದೆ. ಆ ಜ್ಞಾನ ಆಗ್ಬೇಕಾದ್ರೆ ಜ್ಞಾನ ಯಾವುದನ್ನು ಅಪೇಕ್ಷೆ ಮಾಡ್ತದೆ? ಶುದ್ಧ ಅಂತಃಕರಣವನ್ನು ಅಪೇಕ್ಷೆ ಮಾಡ್ತದೆ. ಅದು ಶುದ್ಧ ಆಗ್ಬೇಕಾದ್ರೆ ಏನ್ ಬೇಕ್ರಿ? ಅಂತ ಶುದ್ಧ ಕರ್ಮ, ಶುದ್ಧ ಉಪಾಸನ. ನಿಜಗುಂಡ್ರಾದ್ರೂ ಹೇಳಿಲ್ಲ, ಹಿಂಗದೆ ನಿತ್ಯ ಕರ್ಮವ ಮಾಡಲು ತುಂಗ ಧರ್ಮ ವಿವರ್ಧನ, ಮಂಗಲಮಯ ಧರ್ಮದಿಂದ ದುಷ್ಕೃತಿ ಭಂಗವಾಗಿ ಮೋಹಿಪ ಚಿತ್ತ ನಿರ್ಮಲವದರಿಂದ. ಏನ್ ಮಾಡ್ತದ? ಚಿತ್ತ ನಿರ್ಮಲ ಆಯ್ತಂದ್ರೆ ಅಂತ ಶುದ್ಧ ಅಂತಃಕರಣದಲ್ಲಿ ಜ್ಞಾನೋದಯ ಆಗ್ತದೆ. ಈ ರೀತಿಯಿಂದ ಅಂತಃಕರಣದ ಶುದ್ಧಿಯನ್ನು ಹಾಗೂ ನಿಶ್ಚಲತ್ವವನ್ನು ಉಂಟು ಮಾಡುವ ಮೂಲಕ ಕರ್ಮ ಉಪಾಸನೆಗಳು ಜ್ಞಾನದ ಕಾರಣಗಳೆಂದು ಅಂಗೀಕಾರ ಮಾಡಿರುತ್ತಾರೆ. ಇನ್ನು 382 ಏನ್ ಹೇಳ್ತಾರೆ ನೋಡ್ರಿ. ಯಾವ ಪ್ರಕಾರ ಕರ್ಮ ಉಪಾಸನೆಗಳು ಜ್ಞಾನಕ್ಕೆ ಕಾರಣಗಳಾಗಿರುತ್ತವೆಯೋ, ಏನಂತಾರ್ರಿ? ಯಾವ ಪ್ರಕಾರ ಕರ್ಮ ಉಪಾಸನೆಗಳು ಜ್ಞಾನಕ್ಕೆ ಕಾರಣಗಳಾಗಿರುತ್ತವೆ ಎಂದು ಅಂಗೀಕರಿಸಲ್ಪಟ್ಟಿವೆಯೋ ಅದರಂತೆ ಜ್ಞಾನದ ಫಲವಾದ ಮೋಕ್ಷವಾದರೂ ಕೂಡ ಕರ್ಮ ಉಪಾಸನೆಗಳು ಕಾರಣಗಳಾಗಿರುತ್ತವೆ ಎಂದು ಅಂಗೀಕಾರ ಮಾಡುವುದು ಯೋಗ್ಯವಿರುತ್ತದೆ. ಅದಕ್ಕೆ ಇನ್ನೊಂದು ದೃಷ್ಟಾಂತ ಕೊಡ್ತಾರೆ ನೋಡ್ರಿ. ಹೇಗೆಂದರೆ, ನೀರು ಹಾಕುವಿಕೆಯ ನೋಡ್ರಿ, ನೀರು ಹಾಕುವಿಕೆಯು ವೃಕ್ಷದ ಉತ್ಪತ್ತಿಗೆ ಕಾರಣವಾಗಿರುತ್ತದೆ. ಅದರಂತೆ ಆ ವೃಕ್ಷದ ಫಲವು ಉತ್ಪತ್ತಿಯಾಗಲಿಕ್ಕೂ ಕೂಡ ಕಾರಣವಾಗಿರುತ್ತದೆ. ನೀರ ಆ ವೃಕ್ಷದ ಬೆಳವಣಿಗೆಗೂ ಕಾರಣವಾಗಿದೆ ಮತ್ತು ಅದು ಫಲವು ಉತ್ಪತ್ತಿಯಾಗಲಿಕ್ಕೂ ಕೂಡ ಕಾರಣವಾಗಿರುತ್ತದೆ. ಒಂದು ವೇಳೆ ನೀರನ್ನು ಹಾಕದೆ ಇರತಕ್ಕಂತಹವನಲ್ಲಿ ಇರುವ ವೃಕ್ಷಗಳು ಫಲವನ್ನು ಕೊಡುತ್ತವೆ ಇಲ್ಲ. ಏನಂತಾರೆ ನೋಡ್ರಿ ಇಲ್ಲಿ, ಈ ದೃಷ್ಟಾಂತ ಇನ್ನೊಮ್ಮೆ ಓದ್ತೀನಿ ನೋಡ್ರಿ. ಹೇಗೆಂದರೆ, ನೀರು ಹಾಕುವಿಕೆಯು ವೃಕ್ಷದ ಉತ್ಪತ್ತಿಗೆ ಕಾರಣವಾಗಿರುತ್ತದೆ. ಅದರಂತೆ ವೃಕ್ಷದ ಫಲವು ಉತ್ಪತ್ತಿಯಾಗಲಿಕ್ಕೂ ಕೂಡ ಕಾರಣವಾಗಿರುತ್ತದೆ. ಅದು ವೃಕ್ಷಕ್ಕೂ ಕಾರಣ ಆಗ್ಯದ ಮತ್ತು ಫಲ ಕೊಡ್ಲಿಕ್ಕೂ ಕಾರಣ ಆಗ್ಯದ. ಒಂದು ವೇಳೆ ನೀರನ್ನು ಹಾಕದೆ ಇರ್ತಕ್ಕಂಥವನಲ್ಲಿ, ನೀರು ಹಾಕಿಲ್ಲವ ಅಂಥವನಲ್ಲಿ ಇರುವ ವೃಕ್ಷಗಳು ಫಲವನ್ನು ಕೊಡುತ್ತವೆ ಇಲ್ಲ. ನೀರು ಹಾಕಲಿಲ್ಲ ಅಂದ್ರೂ ಸಹಿತ ಅವನ ಗಿಡಗಳು ಫಲ ಕೊಟ್ಟವಲ್ಲ ಎಂದು ಹೇಳಬಹುದು. ಆದರೆ ಅವುಗಳಿಗಾದರೂ ಕೂಡ ವೃಕ್ಷದ ಮೂಲದಲ್ಲಿ ಕೆಳಗೆ ನೀರಿನ ಸಂಬಂಧವಿರುತ್ತದೆ. ಹಾಕಲಿಲ್ಲ ಅಂದ್ರೂ ಸಹಿತ ಅದ್ರ ಬಡ್ಡ್ಯಾಗ ನೀರಿನ ಜಾಗದದು. ಆದ್ದರಿಂದಲೇ ಫಲಗಳು ಉಂಟಾಗುತ್ತವೆ ಅಲ್ಲದೆ ನೀರಿನ ಸಂಬಂಧವಿಲ್ಲದಿದ್ದರೆ ವೃಕ್ಷವು ಒಣಗಿ ಹೋಗುತ್ತದೆ, ಫಲ ಉಂಟಾಗುವುದೇ ಇಲ್ಲ. ಅದರಂತೆ ಕರ್ಮ ಉಪಾಸನೆಗಳು ಜ್ಞಾನದ ಉತ್ಪತ್ತಿಗೆ ಕಾರಣಗಳಾಗಿರುತ್ತವೆ ಹಾಗೂ ಜ್ಞಾನದ ಫಲವಾದ ಮೋಕ್ಷಕ್ಕೂ ಅದು ಹೆಂಗ ಅದಕ್ಕೆ ಜ್ಞಾನದ ಫಲವಾದ ಮೋಕ್ಷಕ್ಕೂ ಕೂಡ ಕಾರಣವಾಗಿರುತ್ತವೆ. ಯಾವ ಕರ್ಮ ಉಪಾಸನೆಗಳು ಹೆಂಗ ನೀರ ಗಿಡಕ್ಕೂ ಉಪಯೋಗದ ಮತ್ತು ಅದರ ಫಲ ಕೊಡಲಿಕ್ಕೂ ಹೆಂಗ ಉಪಯೋಗದನು, ಹಂಗಿಲ್ಲೇ ಕರ್ಮ ಉಪಾಸನೆಗಳು ಸಹಿತ ಜ್ಞಾನಕ್ಕೂ ಕಾರಣದವ ಮೋಕ್ಷಕ್ಕೂ ಕಾರಣದವಂತನವ.
ಮೋಕ್ಷಕ್ಕೂ ಕೂಡ ಕಾರಣವಾಗಿರುತ್ತವೆ. ಈ ರೀತಿಯಿಂದ ಕರ್ಮ, ಉಪಾಸನ ಹಾಗೂ ಜ್ಞಾನ ಇವು ಮೂರು ಮೋಕ್ಷಕ್ಕೆ ಕಾರಣವಾಗಿರುತ್ತವೆ. ಆದ್ದರಿಂದ ಜ್ಞಾನವುಳ್ಳವನಾದರೂ ಕೂಡ ಕರ್ಮವನ್ನು ಮಾಡಲೇಬೇಕಾಗುತ್ತದೆ. ಇದು ಪೂರ್ವ ಪಕ್ಷೀಯ ಮಾತಿಲ್ಲಿತನ. ಏನಂತಾರೆ? ಆದ್ದರಿಂದ ಜ್ಞಾನವುಳ್ಳವನಾದರೂ ಕೂಡ ಕರ್ಮವನ್ನು ಮಾಡಲೇಬೇಕಾಗುತ್ತದೆ. ಅವಶ್ಯ ಮಾಡಲೇಬೇಕವ. ಇನ್ನು 383 ಹೇಳ್ತಾರೆ ನೋಡಿ, ಎರಡನೇದ್ದು. ಅಥವಾ ಕರ್ಮ ಉಪಾಸನೆಗಳು ಜ್ಞಾನವನ್ನು ರಕ್ಷಿಸಲಿಕ್ಕೆ ಕಾರಣಗಳಾಗಿರುತ್ತವೆ. ಒಂದು ವೇಳೆ ಜ್ಞಾನವುಳ್ಳವನು ಕರ್ಮ ಉಪಾಸನೆಗಳನ್ನು ತ್ಯಾಗ ಮಾಡಿದ್ದಾದರೆ ಉತ್ಪನ್ನವಾಗಲ್ಪಟ್ಟಂಥ ಜ್ಞಾನವಾದರೂ ಕೂಡ ಏನಾಗ್ತದಪ್ಪ ಅಂತ ಕೇಳಿದ್ರೆ, ಜಲವಿಲ್ಲದ ವೃಕ್ಷದಂತೆ. ಯಾರು ಜಲನೇ ಹಾಕಲಿಲ್ಲ ಅಂದ್ರೆ ಆ ವೃಕ್ಷ ನಷ್ಟವಾಗಿ ಹೋಗುತ್ತದೆ. ಯಾಕಂದರೆ ಶುದ್ಧಾಂತಃಕರಣದಲ್ಲಿ ಜ್ಞಾನ ಉಂಟಾಗುತ್ತದೆ. ಆ ಜ್ಞಾನವನ್ನು ಯಾವುದನ್ನು ಅಪೇಕ್ಷೆ ಮಾಡ್ತದೆ? ಶುದ್ಧಾಂತಃಕರಣವನ್ನು ಅಪೇಕ್ಷೆ ಮಾಡ್ತದದು. ಮಲಿನಂತಃಕರಣದಲ್ಲಂತೂ ಜ್ಞಾನ ಆಗುವುದೇ ಇಲ್ಲ. ಒಂದು ವೇಳೆ ಶುದ್ಧ ಕರ್ಮವನ್ನು ಮಾಡದೆ ಇದ್ದದ್ದಾದರೆ ಜ್ಞಾನವುಳ್ಳವನಿಗೆ ಪಾಪ ಉಂಟಾಗುತ್ತದೆ ಮತ್ತು ಉಪಾಸನೆಯನ್ನು ತ್ಯಾಗ ಮಾಡುವುದರಿಂದ ಅಂತಃಕರಣವು ಪುನಃ ಚಂಚಲವಾಗಿ ಹೋಗುತ್ತದೆ. ಅಂಥ ಮಲಿನವಾದ ಹಾಗೂ ಚಂಚಲವಾದ ಅಂತಃಕರಣದಲ್ಲಿ ಜ್ಞಾನವು ಉಳಿಯುವುದಿಲ್ಲ. ಹೇಗೆಂದರೆ ಉತ್ಪನ್ನವಾದ ವೃಕ್ಷವು ನೋಡ್ರಿ ಏನಂತಾರೆ, ಉತ್ಪನ್ನವಾದ ವೃಕ್ಷವು ಸಂಪೂರ್ಣವಾಗಿ ಒಣಗಿ ಹೋದ ಭೂಮಿಯಲ್ಲಿ ಉಳಿಯುವುದಿಲ್ಲ. ಇನ್ನು 3ನೇ ಆಕಡದೊಳಗೆ ಇನ್ನೊಂದು ದೃಷ್ಟಾಂತ. ಹೇಗೆಂದರೆ ಸಂಸ್ಕಾರದಿಂದ ಶುದ್ಧ ಮಾಡಲ್ಪಟ್ಟ ಸ್ಥಾನದಲ್ಲಿ ವೇದ ಪಾಠಿಯಾದ, ಏನಂತಾರ್ರಿ, ವೇದ ಪಾಠಿಯಾದ ಬ್ರಹ್ಮಚಾರಿಯು ನಿವಾಸ ಮಾಡುತ್ತಾನೆ. ಎಲ್ಲಿ? ಬ್ರಹ್ಮಚರ್ಯು ಅಲ್ಲಿ. ಎಲ್ಲಿ ನೋಡ್ರಿ ಏನಂತಾರೆ. ಹೇಗೆಂದರೆ ಸಂಸ್ಕಾರದಿಂದ ಶುದ್ಧ ಮಾಡಲ್ಪಟ್ಟ ಸ್ಥಾನದಲ್ಲಿ ವೇದ ಪಾಠಿಯಾದ, ಅಂದ್ರೆ ವೇದವನ್ನು ಅಧ್ಯಯನ ಮಾಡುವ ಯಾರು? ಬ್ರಹ್ಮಚಾರಿಯು ನಿವಾಸ ಮಾಡುತ್ತಾನೆ. ಮತ್ತು ಒಂದು ವೇಳೆ ಶುದ್ಧ ಮಾಡಲ್ಪಟ್ಟ ಆ ಸ್ಥಾನವು ಕೂಡ ಯಾವುದೋ ಒಂದು ನಿಮಿತ್ತದಿಂದ ಪುನಃ ಮಲಿನವಾಗಿ ಹೋಗಿಬಿಟ್ಟರೆ ಆ ಸ್ಥಾನವನ್ನು ತ್ಯಾಗ ಮಾಡಿ ಹೋಗುತ್ತಾನೆ. ಅವ ಅಲ್ಲೇ ಕುಂಡ್ರಂಗಿಲ್ಲ. ಹೇಗೋ ಹಾಗೆ ಕರ್ಮದ ತ್ಯಾಗದಿಂದ ಮಲಿನವಾಗಲ್ಪಟ್ಟ ಹಾಗೂ ಉಪಾಸನೆಯ ತ್ಯಾಗದಿಂದ ಚಂಚಲವಾಗಲ್ಪಟ್ಟ ಯಾವ ಅಂತಃಕರಣವಿರುವುದು ಅದರಲ್ಲಿ ಜ್ಞಾನವು ನಿಲ್ಲುವುದಿಲ್ಲ. ಆದ್ದರಿಂದ ಕರ್ಮ ಮತ್ತು ಉಪಾಸನೆಗಳು ಜ್ಞಾನವನ್ನು ರಕ್ಷಿಸಲಿಕ್ಕೆ ಕಾರಣಗಳಾಗಿರುತ್ತವೆ. ಅದು ಜ್ಞಾನ ನಿಲ್ಲುವುದಿಲ್ಲ. ಇಂದ ಮಲಿನ ಆಯ್ತು, ಅಂತಃಕರಣ ಚಂಚಲ ಆಯ್ತು ಅಂದ್ರೆ ಆ ಜ್ಞಾನ ನಿಲ್ಲುವುದಿಲ್ಲ. ಅದಕ್ಕೆ ಆ ಜ್ಞಾನವನ್ನು ರಕ್ಷಿಸಲಿಕ್ಕೆ ಕಾರಣಗಳಾಗಿರುತ್ತವೆ ಯಾವ? ಕರ್ಮ ಉಪಾಸನೆಗಳು. ಈ ರೀತಿಯಿಂದ ಒಂದೇ ಕಡ ಕರ್ಮ, ಉಪಾಸನ ಹಾಗೂ ಜ್ಞಾನ ಇವು ಮೂರು ಮೋಕ್ಷಕ್ಕೆ ಕಾರಣಗಳಾಗಿರುತ್ತವೆ ಎಂದು ಅಂಗೀಕರಿಸಬೇಕು. ಇನ್ನು ಎರಡನೇ ಕಡೆ ಹಾಗೂ ಕೇವಲ ಜ್ಞಾನವು ಮೋಕ್ಷಕ್ಕೆ ಕಾರಣವೆಂದು ಅಂಗೀಕರಿಸಿ ಆ ಜ್ಞಾನದ
ರಕ್ಷಣಾರ್ಥವಾಗಿ ಕರ್ಮ ಉಪಾಸನೆಗಳು ಕಾರಣಗಳಾಗಿವೆ ಎಂದು ಅಂಗೀಕರಿಸಬೇಕು. ಎರಡನೇ ಕಡದೊಳಗೆ ಏನು ಹೇಳಿದ್ರು ನೋಡ್ರಿ, ಹೇಗೂ ಹಾಗೆ ಹೆಂಗಂತಾರ್ರಿ, ಹಾಗೂ ಕೇವಲ ಜ್ಞಾನವು ಮೋಕ್ಷಕ್ಕೆ ಕಾರಣವೆಂದು ಅಂಗೀಕರಿಸಿ, ಮೋಕ್ಷಕ್ಕೇನು ಕೇವಲ ಜ್ಞಾನ ಅಂತೇಳಿನೇ ಅಂಗೀಕರಿಸಿ, ಆ ಜ್ಞಾನದ ರಕ್ಷಣಾರ್ಥವಾಗಿ, ನೀವು ಹೇಳ್ದಂಗ ಜ್ಞಾನವೇ ಮೋಕ್ಷಕ್ಕೆ ಕಾರಣದ, ಆದ್ರೆ ಆ ಜ್ಞಾನವನ್ನು ರಕ್ಷಣಾರ್ಥವಾಗಿ ಅದರ ರಕ್ಷಣಾ ಮಾಡ್ಬೇಕಲ್ಲ, ಅದಕ್ಕೆ ಕರ್ಮ ಉಪಾಸನೆಗಳು ಕಾರಣಗಳಾಗಿವೆ ಎಂದು ಅಂಗೀಕರಿಸಬೇಕು. ಇನ್ನು ಈ ಎರಡೂ ಪ್ರಕಾರದಿಂದಲೂ ಜ್ಞಾನವುಳ್ಳವರಿಗೆ ಕರ್ಮ ಉಪಾಸನೆಗಳು ಕರ್ತವ್ಯವಿರುತ್ತದೆ. ಇದಕ್ಕೆ ಏನಂತಾರಪ್ಪ ಅಂತ ಕೇಳಿದ್ರೆ ಸಮುಚ್ಚಯವಾದವೆಂದು ಕರೆಯುತ್ತಾರೆ. ಇದಕ್ಕೆಂತ ವಾದ? ಸಮುಚ್ಚಯ ಅಂದ್ರೆ ಎಲ್ಲ ಸಮೇತವಾಗಿನೇ ಬೇಕು. ಕರ್ಮ ಉಪಾಸನೆ ಸಹಿತವಾದ ಜ್ಞಾನಕ್ಕೆ ಸಮುಚ್ಚಯವಾದವೆಂದು ಕರೆಯುತ್ತಾರೆ. ಇಲ್ಲೊಂದು ಟಿಪ್ಪಣಿ ಕೊಟ್ಟಾರ ನೋಡು, ಉಪಾಸನೆಗಳ ಕರ್ತವ್ಯವಿರುತ್ತದೆ, ಇದಕ್ಕೆ ಸಮುಚ್ಚಯವಾದವೆಂದು ಕರೆಯುತ್ತಾರೆ ಅನ್ನೋದಕ್ಕೊಂದು 423 ಒಂದು ಟಿಪ್ಪಣಿ ಕೊಟ್ಟಾರ. ಏನ್ ಹೇಳ್ತಾರ ಪಂಡಿತ್ ಪೀತಾಂಬರಜಿಯವರಂದ್ರ, ಶ್ರೀ ವೃತ್ತಿ ಪ್ರಭಾಕರದ ಮೂರನೆಯ ಪ್ರಕಾಶದಲ್ಲಿ, ಅದು ಪ್ರಕಾರದಲ್ಲಿ ಆಗ್ಯದ, ಪ್ರಕಾಶ ಆಗ್ಬೇಕಾಗಿತ್ತು. ಮೂರನೆಯ ಪ್ರಕಾಶದಲ್ಲಿ ಈ ಮತವನ್ನು ಒಳ್ಳೆಯ ರೀತಿಯಿಂದ ಪ್ರತಿಪಾದನೆ ಮಾಡಿರುತ್ತಾರೆ. ಇದೇ ನಿಶ್ಚಲದಾಸರು ಬರೆದಂತ ವೃತ್ತಿ ಪ್ರಭಾಕರ ಗ್ರಂಥ ಏನದಲ್ಲ, ಅದರಲ್ಲಿ ಎಷ್ಟಪ್ಪ ಅಂತ ಕೇಳಿದ್ರೆ, ಮೂರನೆಯ ಪ್ರಕಾಶದಲ್ಲಿ ಈ ಮತವನ್ನು ಒಳ್ಳೆಯ ರೀತಿಯಿಂದ ಪ್ರತಿಪಾದನೆ ಮಾಡಿರುತ್ತಾರೆ. ಅಲ್ಲಿ ನೋಡ್ಕೋರಿ. ಇದಕ್ಕೇನಂತಾರೆ? ಸಮುಚ್ಚಯವಾದವೆಂದು ಕರೆಯುತ್ತಾರೆ. ಇನ್ನು 384ರಲ್ಲಿ ಕರ್ಮ ಉಪಾಸನೆಗಳೊಡನೆ ಜ್ಞಾನವು ವಿರೋಧವಿರುತ್ತದೆ. ಸಿದ್ಧಾಂತಿಗಳು ಹೇಳ್ತಾರ್ರಿ ಮಾತಿನ. ಇಲ್ಲಿ ತನ ಅವರು ಪೂರ್ವ ಪಕ್ಷಗಳು ದೃಷ್ಟಾಂತ ಕೊಟ್ಟು ಹೇಳಿದ್ರು. ಇನ್ನು ಸಿದ್ಧಾಂತ ಅಂದ್ರೆ ಅದಕ್ಕಂತಾರ್ರಿ ಸಿದ್ಧಾಂತ ಅಂದ್ರ ಅಂತಿಮ ನಿರ್ಣಯಕ್ಕೂ ಸಿದ್ಧಾಂತ ಕಹೆ. ಅಂತ್ಯ ನಿರ್ಣಯಕ್ಕೂ ಸಿದ್ಧಾಂತ ಕಹೆ. ಇನ್ನೊಂದು ಅರ್ಥ, ಇನ್ನೊಂದು ಲಕ್ಷಣದ ನೋಡ್ರಿಮ್ಮ, ಅಬಾಧಿತ ಅರ್ಥ ನಿಶ್ಚಯವಕ್ಕೂ ಸಿದ್ಧಾಂತ. ಸಿದ್ಧಾಂತ ಎಂದೂ ಬಾದಾಗಂಗಿಲ್ಲದು. ದೃಷ್ಟಾಂತಗಳೆಲ್ಲ ಬಾಧಿತಾರ್ಥವನ್ನು ಸಿದ್ಧ ಮಾಡಿ ಕೊಡ್ತಾವ, ಆದ್ರೆ ಸಿದ್ಧಾಂತ ಹಂಗಲ್ಲ. ಅಬಾಧಿತಾರ್ಥ ಎಂದೆಂದೂ ಬಾಧ ಆಗಿರಬಾರದು. ಅದು ಅಬಾಧಿತ ಅರ್ಥ ನಿಶ್ಚಯಕ್ಕೂ ಸಿದ್ಧಾಂತ. ಅದಕ್ಕೆ ಸಿದ್ಧಾಂತ ಏನಂತಾರ ನೋಡ್ರಿ, ಮೇಲೆ ಹೇಳಿದ ಸಮುಚ್ಚಯವಾದವು ಯೋಗ್ಯವಿರುವುದಿಲ್ಲ. ನೀವೇನು ವೃತ್ತಿಕಾರರೇ ಹೇಳಿದ್ರಲ್ಲ, ಸಮುಚ್ಚಯವಾದ ಅದು ಯೋಗ್ಯವಿರುವುದಿಲ್ಲ. ಯಾಕೆಂದರೆ ಆತ್ಮನು ದೇಹಕ್ಕಿಂತಲೂ ಭಿನ್ನವೆಂದು ಯಾರು ತಿಳಿದಿರುವುದಿಲ್ಲವೋ ಅವರಿಂದ ಕರ್ಮವು ಉಂಟಾಗುವುದಿಲ್ಲ. ಯಾಕಂದರೆ ಜನ್ಮಾಂತರದ ಪರಲೋಕ ಅಂದ್ರೆ ಭೋಗಗಳ ನಿಮಿತ್ತವಾಗಿ ಕರ್ಮಗಳನ್ನು ಮಾಡುತ್ತಾರೆ. ಆದರೆ ದೇಹವು ಅಗ್ನಿಯಲ್ಲಿ ದಹಿಸಿ ಹೋಗುತ್ತದೆ. ಅದರಿಂದ ಈ ದೇಹದಿಂದ ಅಂದ್ರೆ ಜನ್ಮಾಂತರದ ಭೋಗವು ಸಂಭವಿಸುವುದಿಲ್ಲ. ಯಾವ ದೇಹದಿಂದ ಮಾಡಿದೆ ಅದು ಅಂತೂ ಸಂಭವಿಸುವುದಿಲ್ಲ. ಆದ್ದರಿಂದ ಒಂದೇ ಕಡ ಆತ್ಮನು ಶರೀರಕ್ಕಿಂತಲೂ ಭಿನ್ನವೆಂಬ ಜ್ಞಾನವು
ಕರ್ಮಕ್ಕೆ ಕಾರಣವಾಗಿರುತ್ತದೆ. ಕರ್ಮ ಯಾರಿಂದ ಆಗ್ತದಪ್ಪ ಅಂತ ಕೇಳಿದ್ರೆ, ಆತ್ಮನು ದೇಹಕ್ಕಿಂತಲೂ ಭಿನ್ನವೆಂಬ ಜ್ಞಾನವು ಕರ್ಮಕ್ಕೆ ಕಾರಣವಾಗಿರುತ್ತದೆ. ಹಾಗೆ ಶರೀರಕ್ಕಿಂತಲೂ ಭಿನ್ನವಾಗಿದ್ದರೂ ಕೂಡ ಆತ್ಮನು ಕರ್ತೃಭೋಕ್ತೃ ಆಗಿದ್ದಾನೆಂಬ ಜ್ಞಾನವು ಕರ್ಮಕ್ಕೆ ಕಾರಣವಾಗಿರುತ್ತದೆ. ನಾನು ಪುಣ್ಯ ಪಾಪಗಳನ್ನು ಮಾಡುವಂಥವನಾಗಿದ್ದೇನೆ ಹಾಗೂ ಆ ಪುಣ್ಯ ಪಾಪಗಳ ಫಲವು ನನಗಾಗುತ್ತದೆ ಎಂಬ ಜ್ಞಾನವು ಯಾರಿಗೆ ಇರುವುದೋ ಅವರು ಕರ್ಮವನ್ನು ಮಾಡುತ್ತಾರೆ. ಆದರೆ ಜ್ಞಾನಿಗಳಿಗೆ ಇಂಥ ಜ್ಞಾನವು ಇರುವುದೇ ಇಲ್ಲ. ಜ್ಞಾನಿಗಳಿಗೆ ಇಂಥ ಜ್ಞಾನ ಇಲ್ಲೇ. ಮತ್ತೇನೆಂದರೆ, ಪುಣ್ಯ ಪಾಪಗಳಿಂದಲೂ ಮತ್ತು ಸುಖ ದುಃಖಗಳಿಂದಲೂ ರಹಿತನಾದ ಆತ್ಮನು ಅಸಂಗನಾಗಿಯೂ ಬ್ರಹ್ಮರೂಪನಾಗಿಯೂ ಇರುತ್ತಾನೆ ಎಂದು ವೇದಾಂತ ವಾಕ್ಯಗಳಿಂದ ಏನಾಗ್ಯದ? ಜ್ಞಾನವಾಗಿರುತ್ತದೆ ಅವನಿಗೆ. ಯಾರಿಗೆ? ಜ್ಞಾನಿಗೆ. ಅಸಂಗನಾಗಿಯೂ ಬ್ರಹ್ಮರೂಪನಾಗಿಯೂ ಇರುತ್ತಾನೆ ಎಂದು ವೇದಾಂತ ವಾಕ್ಯಗಳಿಂದ ಜ್ಞಾನವಾಗಿರುತ್ತದೆ. ಅವನಿಗೆ ಎಂಥ ವಾಕ್ಯ ಆಗ್ಯದಪ್ಪ ಅಂದ್ರೆ ವೇದಾಂತ ವಾಕ್ಯಗಳಿಂದ. ವೇದಾಂತ ಎದಕ್ಕಂತಾರ್ಯಮ್ಮ? वेदांतो नाम उपनिषद प्रमाणम सदुपकरणी ब्रह्मसूत्रांश वेदांत. ಬ್ರಹ್ಮಸೂತ್ರಾದೀಚ ವೇದಾಂತ. ಅಂಥ ವೇದಾಂತ ವಾಕ್ಯಗಳಿಂದ ಜ್ಞಾನವಾಗಿರುತ್ತದೆ. ಇಂಥ ಜ್ಞಾನವು ಕರ್ಮಕ್ಕೆ ಕಾರಣವಾಗುವುದಿಲ್ಲ, ಕಿಂತು ಇದಕ್ಕೆ ವಿಪರೀತವಾಗಿ ವಿರೋಧಿಯಾಗಿರುತ್ತದೆ. ಆದ್ದರಿಂದ ಜ್ಞಾನಿಯಿಂದ ಕರ್ಮವು ಸಂಭವಿಸುವುದಿಲ್ಲ. ಜ್ಞಾನಿಯಿಂದ ಕರ್ಮ ಸಂಭವಿಸುವುದೇ ಇಲ್ಲ. ಯಾಕೆ ಸಂಭವಿಸುವುದಿಲ್ಲ ಅನ್ನೋದಕ್ಕೆ ಅದಕ್ಕೆ ಅನೇಕ ಉದಾಹರಣೆಗಳನ್ನು ಕೊಟ್ಟರು ಅವರು. ಯಾಕಂದ್ರೆ ಒಂದು ಸತ್ತುದ ವಿಧಿ ನಿಯಮಗಳೇ ಬೇರೆ, ಆ ಹುಟ್ಟುವ ವಿಧಿ ನಿಯಮಗಳೇ ಬೇರೆ, ತದ್ ವಿರುದ್ಧದವು. ಆದ್ರೆ ಜ್ಞಾನಿಯಲ್ಲಿ ಇಬ್ರು ಸತ್ತಾರ ಒಂದೇ ದಿನ. ಜ್ಞಾನಿಯಲ್ಲಿ ಇಬ್ರು ಸತ್ತಾರ. ಇದು ಒಬ್ರು ಸತ್ತಾರ, ಒಬ್ರು ಹುಟ್ಟ್ಯಾರ. ಯಾಕಂದ್ರೆ ಅವುಗಳು ವಿಧಿ ನಿಯಮಗಳು ತದ್ ವಿರುದ್ಧ. ಅವು ಹ್ಯಾಂಗ್ ಮಾಡ್ಬೇಕವ? ಒಬ್ರು ಸತ್ತಾರ, ಒಬ್ರು ಹುಟ್ಟ್ಯಾರ. ಹುಟ್ಟದ ನಿಯಮಗಳನ್ನೇ ಬೇರೆ ವಿಧಿ, ಆ ಸತ್ತದ ವಿಧಿ ನಿಯಮಗಳನ್ನೇ ಬೇರೆ. ಯಾರು ಸತ್ತಾರ ಯಾರು ಹುಟ್ಟ್ಯಾರಪ್ಪ ಅಂತ ಕೇಳಿದ್ರೆ ಅವ್ರು ಹೇಳ್ತಾರಲ್ಲಿ ಏನಂತಾರ? ಮೃತ ಮೋಹಮೈ ಮಾತಾ ಸುತ ಬೋಧಮೈ ಜಾತ. ನೋಡ್ರಿ ಏನಂತಾರ್ರಿ? ಮೃತ ಮೋಹಮೈ ಮಾತಾ ಸುತ ಬೋಧಮಯ ಜಾತ. ಸೂತಕ ದ್ವೈ ಸಂಪ್ರಾಪ್ತೆ ಕಥಂ ಸಂಧ್ಯಾ ಉಪಾಸತೆ. ಯಾರು ಸತ್ತಾರ್ರಿ? ಮೃತ ಮೋಹಮೈ ಮಾತಾ. ಮೋಹ ಅನ್ನುವನ ತಾಯಿ ಸತ್ತಾಳ. ಓರಿ ಮೋಹ ಮಾಡಿದವನೇ ಪುನಃ ಪುನಃ ಜನನ ಮಾಡ ಪೂರಿ ಆಗ್ಯಾನ್ರಪ್ಪ. ಹಾ, ಮೋಹಮೈ ಮಾತಾ ನೋಡ್ರಿ. ಮೋಹದ ತಾಯಿ ಯಾರ್ರಿ ಅಮ್ಮ? ಮೋಹದ ತಾಯಿ ಯಾರಪ್ಪ ಹೇಳಿರ್ತಾರೆ ನಾವು. ಮೃತ ಮೋಹಮೈ ಮಾತಾ ಅಂದ್ರ ಮೋಹದ ತಾಯಿ ಅಜ್ಞಾನ ಏನ್ರಿ? ಮೋಹದ ತಾಯಿ ಅಜ್ಞಾನ.
ಅಜ್ಞಾನಂಬು ತಾಯಿ ಸತ್ತಳ. ಇನ್ನ ಮಗ ಯಾರಪ್ಪ ಅಂತ ಕೇಳಿದ್ರೆ ಸುತ ಬೋಧಮಯ ಜಾತ, ಅಂದ್ರೆ ಜ್ಞಾನನ್ನು ಮಗ ಹುಟ್ಟ್ಯಾನ. ಅಜ್ಞಾನ ಅನ್ನುವಂತ ತಾಯಿ ಸತ್ತಳ, ಜ್ಞಾನ ಅನ್ನುವಂತ ಮಗ ಹುಟ್ಟ್ಯಾನ. ಅವಾಗ ಸೂತಕ ದ್ವೈ ಸಂಪ್ರಾಪ್ತೆ, ಎರಡು ಸೂತಕ ಬಂದವ. ಸೂತಕ ದ್ವೈ ಸಂಪ್ರಾಪ್ತೆ ಕಥಂ ಸಂಧ್ಯಾ ಉಪಾಸತೆ, ಯಾವಾಗತ್ ಮಾಡ್ಬೇಕವ? ಯಾಕಂದ್ರೆ ತದ್ವಿರುದ್ಧವ ಎರಡು. ಆ ಸತ್ತದ ವಿಧಿ ನೇಮಗಳೇ ಬ್ಯಾರೆ, ಹುಟ್ಟುದ ವಿಧಿ ನೇಮಗಳೇ ಬ್ಯಾರೆ. ಏಕಾಲಕ್ಕೆ ಎರಡು ಹ್ಯಾಂಗ್ ಮಾಡ್ತಾನ್ರಿವ? ಮಾಡುವುದೇ ಇಲ್ಲ. ಆ ಸೂತಕನ್ನೋದು ಇಲ್ಲವೇ ಇಲ್ಲದು. ಅದಕ್ಕೆ ಜ್ಞಾನಿಯಿಂದ ಕರ್ಮವು ಸಂಭವಿಸುವುದಿಲ್ಲ. ಮತ್ತು ಎರಡನೇದ್ದು, ಕರ್ತ ಹಾಗೂ ಕರ್ಮ ಫಲಗಳ ಭೇದ ಜ್ಞಾನವು ಕರ್ಮಕ್ಕೆ ಕಾರಣವಾಗಿರುತ್ತದೆ. ಕರ್ಮಕ್ಕೆ ಕಾರಣ ಏನಾಗ್ಯದಪ್ಪ ಅಂತ, ಕರ್ತ ಹಾಗೂ ಕರ್ಮ ಫಲಗಳ ಭೇದ ಜ್ಞಾನವು ಕರ್ಮಕ್ಕೆ ಕಾರಣವಾಗಿರುತ್ತದೆ. ಆ ಕರ್ತನಾಗಲಿ ಅಕರ್ತನಾಗಲಿ, ಆ ಕರ್ಮದ ಫಲವಾಗಲಿ ಜ್ಞಾನಿಗೆ ಆತ್ಮಕ್ಕಿಂತಲೂ ಭಿನ್ನವಾಗಿ ತೋರುವುದೇ ಇಲ್ಲ. ಆತ್ಮನಕ್ಕಿಂತ ಭಿನ್ನವಾಗಿ ಜ್ಞಾನಿಗೆ ಮತ್ಯಾವುದು ಇವ್ಯಾವು ತೋರುವುದೇ ಇಲ್ಲ. ಮತ್ತೇನೆಂದರೆ ಸಂಪೂರ್ಣವಾಗಿ ಏನ್ ಮಾಡ್ತಾನೆ ನೋಡ್ರಿ, ಆತ್ಮ ಸ್ವರೂಪವಾಗಿಯೇ ತೋರುತ್ತದೆ. ಇವು ಯಾವ ಅವನ ಕಣ್ಣ ಕಾಣಿಸೋದೇ ಇಲ್ಲ. ಯಾಕೆ? ಅವು ಇದ್ರೆ ಕಾಣಿಸ್ಯವಲ್ಲ. ಇಲ್ಲವು ಏನದ? ಕೇವಲ ಆತ್ಮ ಸ್ವರೂಪ ಒಂದ. ಆತ್ಮೈವೇದಂ ಸರ್ವಂ ನಾನಾಸ್ತಿ ಕಿಂಚನ. ನಾನಾ ಅನ್ನೋದು ಕಿಂಚಿತ್ತಾದರೂ ಇಲ್ಲ. ಆತ್ಮ ಸ್ವರೂಪವಾಗಿಯೇ ತೋರುತ್ತದೆ. ಈ ಕಾರಣದಿಂದಲೂ ಕೂಡ ಜ್ಞಾನಿಯಿಂದ ಕರ್ಮವು ಸಂಭವಿಸುವುದಿಲ್ಲ. ಜ್ಞಾನಿಯಿಂದ ಕರ್ಮವು ಸಂಭವಿಸುವುದಿಲ್ಲ. ಯಾಕೆ? ಮತ್ತೊಂದು ಇದ್ರೆ ಎಲ್ಲ ಮಾಡಿ ಪಡ್ಕೋಬೇಕನ್ನೋದು. ಆತ್ಮನ ವ್ಯತಿರಿಕ್ತ ವಸ್ತುನೇ ಇಲ್ಲ. ಜ್ಞಾನಿ ದೃಷ್ಟಿಯೊಳಗ ಏನದ್ರಿಲ್ಲ, ಸರ್ವಂ ಖಲ್ವಿದಂ ಬ್ರಹ್ಮ ಆತ್ಮೈ ವೇದಂ ಸರ್ವಂ ನಾನಾಸ್ತಿ ಕಿಂಚನ. ಅದಕ್ಕ ಏನಂತ್ರೆ ಆತ್ಮ ಸ್ವರೂಪವಾಗಿಯೇ ತೋರುತ್ತವೆ. ಈ ಕಾರಣದಿಂದಲೂ ಕೂಡ ಜ್ಞಾನಿಯಿಂದ ಕರ್ಮವು ಸಂಭವಿಸುವುದಿಲ್ಲ. ಮತ್ತೊಂದು ಇದ್ರೆ ಎಲ್ಲ ಪಡ್ಕೋಬೇಕನ್ನೋದು ಇಲ್ಲದು. ಓಂ ನಮಃ ಶಿವಾಯ ಅರ್ಥ ಆಗ್ತದಿಲ್ರಿ? ಮತ್ತೊಂದು ಇಲ್ಲ. ಅದ ಅಂದ್ರೆ ಅದು ನಿನ್ನ ಭ್ರಮ. ಏನದ? ಕೇವಲ ನೀರದ. ಅಲ್ಲಿ ಮತ್ತೆ ನೆರೆ ತ್ವರೆ ಬುದ್ಬುದಾದಿ ಏನೇನೋ ಅಲ್ಲಗತ್ತಿದೆ. ವಿಚಾರ ಮಾಡಿದ್ರೆ ಏನದ್ರಿ ಅದೆಲ್ಲ? ಚೇತನ ಸ್ವರೂಪನೇ ಅದ. ಅದು ಹೆಂಗದಪ್ಪ ಅಂದ್ರೆ ಅಧ್ಯಸ್ತದ. ಅಧ್ಯಸ್ತ ವಸ್ತು ವಿಚಾರ ಮಾಡಿದ್ರೆ ಏನದಪ್ಪ ಅಂದ್ರೆ ಅಧಿಷ್ಠಾನ ಸ್ವರೂಪದ. ಯಾಕಂದ್ರೆ ನಮ್ಮ ಶಂಕರಾಚಾರ್ಯರು ಒಪ್ಕೊಂಡ್ರೆ ಅಧ್ಯಸ್ತ ವಸ್ತು ಅಧಿಷ್ಠಾನ ಸ್ವರೂಪ. ಇಲ್ಲಿ ಹೇಳ್ತಾರೆ ನೋಡ್ರಿ, ಭಾಷ್ಯಕಾರರು ಬಹಳ ಪ್ರಕಾರದಿಂದ. ಭಾಷ್ಯಕಾರರು ಯಾರಮ್ಮ? ಶಂಕರಾಚಾರ್ಯರು ಬಹಳ ಪ್ರಕಾರದಿಂದ ಜ್ಞಾನಿಗೆ ಕರ್ಮವಿಲ್ಲವೆಂಬುದನ್ನು ಪ್ರತಿಪಾದನೆ ಮಾಡಿರುತ್ತಾರೆ. ಬಹಳ ಪ್ರಕಾರದಿಂದ ಜ್ಞಾನಿಗೆ ಕರ್ಮವಿಲ್ಲವೆಂಬುದನ್ನು ಪ್ರತಿಪಾದನೆ ಮಾಡಿರುತ್ತಾರೆ. ಅಲ್ಲದೆ ಕರ್ಮದ ಫಲಕ್ಕೂ ಹಾಗೂ ಜ್ಞಾನದ ಫಲಕ್ಕೂ ವಿರೋಧವಿರುತ್ತದೆ. ಕರ್ಮದ ಫಲಕ್ಕೂ ಜ್ಞಾನದ ಫಲಕ್ಕೂ ಏನದ? ವಿರೋಧದ. ಅಬದ್ಧರಿಂದಲೂ ಏನಂತಾರ್ರಿ ಇದಕ್ಕಿಲ್ರಿ?
ವಿರೋಧವಿರುತ್ತದೆ. ಆದ್ದರಿಂದಲೂ ಕೂಡ ಜ್ಞಾನ ಕರ್ಮಗಳ ಸಮುಚ್ಚಯವು ಸಂಭವಿಸುವುದಿಲ್ಲ. ಏನ್ ಹೇಳ್ದಲ್ಲ, ರೆಕ್ಕೆ 2 ರೆಕ್ಕೆ ಇದ್ರೆ ಹಾರ್ಲಿಕ್ಕೆ ಬರ್ತದಂತಿಯಲ್ಲ, ಕ್ರಮ ಸಮುಚ್ಚಯ ದೃಷ್ಟಾಂತ ಕೊಟ್ಟಿಯಲ್ಲ ಆರಿ. ಕ್ರಮ ಸಮುಚ್ಚಯ ಸಂಭವಿಸುವುದಿಲ್ಲ, ಕ್ರಮ ಸಮುಚ್ಚಯನೇ ಒಪ್ಪುಕೊಂಡ್ರ ಪರಲ್ಲಿ. ಹಾ, ಅಂದ್ರ ಹಕ್ಕಿ ಆಕಾಶದಲ್ಲಿ ಗಮನ ಮಾಡ್ತದ, ನೀ ಎಲ್ಲರೇ ಹೋಗಬೇಕಾಗಿಲ್ಲ. ಮೋಕ್ಷ ಪಡ್ಕೊಳಕ್ ಎಲ್ಲರೇ ಹೋಗಿ ಪಡ್ಕೊಳ್ಳೋದಲ್ಲದು, ನಿನ್ನ ಸ್ವಭಾವ ಸಿದ್ಧದದು. ಅದಕ್ಕೆ ನಿನ್ನ ದೃಷ್ಟಾಂತ ಸಮಂಜಸ ಅಲ್ಲದು. ನೋಡ್ರಿ ಏನಂತಾರ್ರಿ, ಸಮುಚ್ಚಯವು ಸಂಭವಿಸುವುದಿಲ್ಲ. ಇನ್ನ ಒಂದೇ ಕಡ ಅನಿತ್ಯವಾದ ಸಂಸಾರವು ಕರ್ಮದ ಫಲವಿರುತ್ತದೆ. ಅನಿತ್ಯವಾದ ಸಂಸಾರಕ್ಕೇನು ಕೊಟ್ಟರು? ನಿತ್ಯ ಅಲ್ಲದು. ಯಾಕಂದ್ರೆ ಇಲ್ಲಿ ಸುಷುಪ್ತಿಯಲ್ಲೇ ಇಲ್ಲದು, ಸ್ವರೂಪದಲ್ಲಿ ಎಲ್ಲಿದಪ್ಪ? ಅನಿತ್ಯವಾದ ಸಂಸಾರವು ಕರ್ಮದ ಫಲವಿರುತ್ತದೆ, ಹಾಗೂ ನಿತ್ಯವಾದ ಮೋಕ್ಷವು ಜ್ಞಾನದ ಫಲವಿರುತ್ತದೆ. ಜ್ಞಾನದ ಫಲ ಎಂಥದ್ದು? ನಿತ್ಯ, ಅದು ಶಾಶ್ವತ. ಇದಲ್ಲದೆ ಏನಂದ್ರಿ ರಮೇಶಣ್ಣ? ಹಾ, ನೋಡ್ರಿ ಏನಂತಾರೆ 385ರಲ್ಲಿ 3ನೇದ್ದು, ಆತ್ಮನಲ್ಲಿ ಜಾತಿ ಆಶ್ರಮ ಅವಸ್ಥೆಗಳ ಅಧ್ಯಾಸವು ಕರ್ಮಕ್ಕೆ ಕಾರಣವಾಗಿರುತ್ತದೆ. ಇವೆಲ್ಲ ಏನ್ರಿ? ಆತ್ಮನಲ್ಲಿ ಜಾತಿ ಆಶ್ರಮ ಅವಸ್ಥೆಗಳ ಇವು ಅಧ್ಯಾಸವು ಕರ್ಮಕ್ಕೆ ಕಾರಣವಾಗಿರುತ್ತದೆ. ಯಾಕಂದರೆ ಜಾತಿ ಆಶ್ರಮ ಅವಸ್ಥೆಗಳಿಗೆ ತಕ್ಕಂತೆ ಭಿನ್ನ ಭಿನ್ನ ಕರ್ಮಗಳನ್ನು ಹೇಳಿರುತ್ತಾರೆ. ಆದ್ದರಿಂದ ಜಾತಿ ಮೊದಲಾದಗಳು ಅಧ್ಯಾಸವು ಕರ್ಮಕ್ಕೆ ಕಾರಣವಾಗಿರುತ್ತದೆ. ಇವೆಲ್ಲ ಕರ್ಮಕ್ಕೆ ಕಾರಣ ಏನಪ್ಪಾ ಅಂತ ಕೇಳಿದ್ರ, ಈ ಜಾತಿ ಆಶ್ರಮಗಳ ಅಧ್ಯಾಸ. ಇಲ್ಲಿ ಯದ್ಯಪಿ ಬರ್ತಾ ನೋಡ್ರಿ ಏನಂತಾರ, ಜಾತಿ ಆಶ್ರಮ ಅವಸ್ಥೆಗಳು ದೇಹದ ಧರ್ಮಗಳಾಗಿರುತ್ತವೆ, ಆದರೆ ಕರ್ಮ ಮಾಡುವವನಿಗೆ ದೇಹದಲ್ಲಿ ಆತ್ಮಬುದ್ಧಿ ಇರುತ್ತದೆ. ಆತ್ಮಬುದ್ಧಿ ಇರುವುದೇ ಇಲ್ಲ. ಏನಂತಾರ ನೋಡ್ರಿ, ದೇಹದಲ್ಲಿ ಆತ್ಮಬುದ್ಧಿ ಇರುವುದೇ ಇಲ್ಲ. ಮತ್ತೇನೆಂದರೆ, ಕರ್ತನಾದ ಆತ್ಮನು ದೇಹಕ್ಕಿಂತಲೂ ಭಿನ್ನನಾಗಿರುತ್ತಾನೆಂದು ಕರ್ಮಿಯು ತಿಳಿದಿರುತ್ತಾನೆ. ಈ ವಿಷಯವನ್ನು ಪೂರ್ವದಲ್ಲಿ ಹೇಳಿರುತ್ತದೆ. ಆದ್ದರಿಂದ ಆತ್ಮನಲ್ಲಿ ಜಾತಿ ಆಶ್ರಮ ಅವಸ್ಥೆಗಳು ಕರ್ಮಿಗೂ ಕೂಡ ಪ್ರತೀತವಾಗುವುದಿಲ್ಲವಲ್ಲ. ಅವ ಯದ್ಯಪಿಗಾರ ಮಾಡಿದ ಸಂಶಯ ಇದು. ಏನ್ ಮಾಡ್ಯಾನ್ರಿ ಅವ? ಯದ್ಯಪಿ ಜಾತಿ ಆಶ್ರಮ ಅವಸ್ಥೆಗಳು ದೇಹದ ಧರ್ಮಗಳಿರುತ್ತವೆ. ಇವೆಲ್ಲ ಎದರದವ? ದೇಹದ ಧರ್ಮದವ. ಆದರೆ ಕರ್ಮ ಮಾಡುವವನಿಗೆ ದೇಹದಲ್ಲಿ ಆತ್ಮಬುದ್ಧಿ ಇರುವುದೇ ಇಲ್ಲ. ಕರ್ಮ ಮಾಡುವವನಿಗೆ ದೇಹದಲ್ಲಿ ಆತ್ಮಬುದ್ಧಿ ಇಲ್ಲ. ದೇಹಕ್ಕಿಂತ ಆತ್ಮ ಬ್ಯಾರೆ ಅದನ. ಎಲ್ಲಿ ತನ ಕರ್ಮ ಮಾಡ್ತಾನ ಅಲ್ಲಿ ತನ ಆತ್ಮ ಬುದ್ಧಿ ಬರುದೇ ಇಲ್ರಬ್ಬರ. ಯಾಕಂದ್ರ ಆ ದೇಹಕ್ಕಿಂತಲ್ಲ ಆತ್ಮ ಬ್ಯಾರೆ ಅದನಂತೆ ತಿಳಿದನ್ರವ. ಆದ್ರೂ ಬ್ಯಾರೆ ಅಂತ ತಿಳಿದು ಹೆಂಗ್ ಗೊತ್ತೇನ್ರಿ? ಕರ್ತ ಭೋಕ್ತ ಒಪ್ಪ್ಯಾನವ. ಆತ್ಮನಿಗೆ ಕರ್ತನಾದ ಆತ್ಮನು ದೇಹಕ್ಕಿಂತಲೂ ಭಿನ್ನನಾಗಿರುತ್ತಾನೆಂದು ಕರ್ಮಿಯು ತಿಳಿದಿರುತ್ತಾನೆ. ದೇಹಾತ್ಮ ಅಂತ ಇಲ್ಲ, ದೇಹದಕ್ಕಿಂತಲೂ ಆತ್ಮ ಭಿನ್ನದನ ಅಂತ ತಿಳಿದನವ. ಕರ್ಮಿಯು ತಿಳಿದಿರುತ್ತಾನೆ. ಈ ವಿಷಯವನ್ನು ಪೂರ್ವದಲ್ಲಿ ಹೇಳಿರುತ್ತದೆ. ಆದ್ದರಿಂದ ಆತ್ಮನಲ್ಲಿ ಜಾತಿ ಆಶ್ರಮ
ಅವಸ್ಥೆಗಳು ಕರ್ಮಿಗೂ ಕೂಡ ಪ್ರತೀತವಾಗುವುದಿಲ್ಲವಲ್ಲ. ಅವು ದೇಹ ಧರ್ಮದವ. ತಥಾಪಿ ಹೇಳ್ತಾರ ನೋಡ್ರಿ, ಕರ್ಮಿಯಾದವನಿಗೆ ದೇಹಕ್ಕಿಂತಲೂ ಭಿನ್ನವಾದ ಆತ್ಮನ ಏನದ್ರಿ ಅಪರೋಕ್ಷ ಜ್ಞಾನವೂ ಇರುವುದಿಲ್ಲ. ನೋಡ್ರಿ, ಕರ್ಮಿಯಾದವನಿಗೆ ದೇಹಕ್ಕಿಂತಲೂ ಭಿನ್ನನಾದ ಆತ್ಮನ ಅಪರೋಕ್ಷ ಜ್ಞಾನ ಇಲ್ಲ. ಮತ್ತೇನೆಂದರೆ ಶಾಸ್ತ್ರದಿಂದ ಪರೋಕ್ಷ ಜ್ಞಾನವಾಗಿರುತ್ತದೆ. ಆ ದೇಹದಕ್ಕಿಂತಲೂ ಭಿನ್ನ ಅದನಂತ ಅಪರೋಕ್ಷ ಗೊತ್ತಿಲ್ಲ. ಶಾಸ್ತ್ರಾದಿಗಳಿಂದ ಕೇಳಿ ಪರೋಕ್ಷ ಜ್ಞಾನದವನಿಗೆ ದೇವ್ರ ಅದನ್ನ ಅನ್ನೋದಾದ್ರೆ ಅಷ್ಟೇ, ನಾನೇ ದೇವ್ರ ಅನ್ನೋದು ಗೊತ್ತಿಲ್ರಿ ದೇಹಕ್ಕಿಂತಲೂ ಆತ್ಮ ಬೇರೆ ಇದನ್ ಅನ್ನೋದು ಅಪರೋಕ್ಷ ಗೊತ್ತಿಲ್ಲ, ಪರೋಕ್ಷ ಜ್ಞಾನವಾಗಿರುತ್ತದೆ. ಹಾಗೂ ದೇಹಾತ್ಮ ಜ್ಞಾನವು ಅಪರೋಕ್ಷ ಜ್ಞಾನವಿರುತ್ತದೆ. ಅವನಿಗೇನದ ದೇಹಾತ್ಮ ಜ್ಞಾನ ಅಪರೋಕ್ಷದ, ಆತ್ಮ ದೇಹಕ್ಕಿಂತಲೂ ಬ್ಯಾರೆ ಅದನ್ ಅನ್ನೋದು ಪರೋಕ್ಷ ಜ್ಞಾನ ಅದ್ರಿ ಅವನಿಗೆ. ಒಂದು ವೇಳೆ ದೇಹಕ್ಕಿಂತಲೂ ಭಿನ್ನವಾಗಿರುವಂತಹ ಆತ್ಮನ ಜ್ಞಾನವು ಅಪರೋಕ್ಷವಾಗಿದ್ದಾದರೆ ಅದು ದೇಹಾತ್ಮ ಜ್ಞಾನದ ಅಪರೋಕ್ಷಕ್ಕೆ ವಿರೋಧಿಯಾಗುತ್ತಿತ್ತು. ಆದರೆ ಪರೋಕ್ಷ ಜ್ಞಾನವು ಅಪರೋಕ್ಷ ಜ್ಞಾನದೊಡನೆ ವಿರೋಧಿ ಇರುವುದೇ ಇಲ್ಲ. ಅಪರೋಕ್ಷ ಜ್ಞಾನ ಅಪರೋಕ್ಷ ಜ್ಞಾನದ ವಿರೋಧಿ ಆಗಂಗಿಲ್ಲದು. ಆದ್ದರಿಂದ ಕರ್ತನಾದ ಆತ್ಮನು ದೇಹಕ್ಕಿಂತಲೂ ಭಿನ್ನನಾಗಿರುತ್ತಾನೆ ಎಂಬ ಜ್ಞಾನವು ಹಾಗೂ ದೇಹದಲ್ಲಿ ಆತ್ಮಬುದ್ಧಿಯು ಎರಡೂ ಒಬ್ಬನಿಗೆ ಉಂಟಾಗುತ್ತವೆ. ಎರಡು ಒಬ್ಬನಿಗೆ ಯಾವ ಜ್ಞಾನ ಉಂಟಾಗ್ತವ್ರಿ? ಆತ್ಮನು ದೇಹಕ್ಕಿಂತಲೂ ಭಿನ್ನನಾಗಿರುತ್ತಾನೆ ಎಂಬ ಜ್ಞಾನವು. ನೋಡ್ರಿ, ಇದು ಪರೋಕ್ಷ ಜ್ಞಾನ, ಇದು ಪರೋಕ್ಷ ಜ್ಞಾನ ರೀ. ಇದು ಪರೋಕ್ಷ ಜ್ಞಾನ. ಆತ್ಮನು ದೇಹಕ್ಕಿಂತಲೂ ಭಿನ್ನನಾಗಿರುತ್ತಾನೆ ಎಂಬ ಜ್ಞಾನವು ಇದು, ಹಾಗೂ ದೇಹದಲ್ಲಿ ಆತ್ಮ ಬುದ್ಧಿಯು ಎರಡೂ ಒಬ್ಬನಿಗೆ ಉಂಟಾಗುತ್ತವೆ. ಅದಕ್ಕೆ ದೃಷ್ಟಾಂತ ಕೊಟ್ಟು ಹೇಳ್ತಾರೆ ನೋಡ್ರಿ, ಹ್ಯಾಂಗ ಒಬ್ಬನಲ್ಲಿ ಪರೋಕ್ಷ ಅಪರೋಕ್ಷ ಇರ್ತಾವ ಅನ್ನೋದು. ಅವನಿಗೇನದ್ರಿ, ದೇಹಕ್ಕಿಂತಲೂ ಆತ್ಮ ಭಿನ್ನ ಅದನ ಅನ್ನೋದು ಪರೋಕ್ಷ ಜ್ಞಾನದ, ದೇಹವೇ ನಾ ಅನ್ನೋದು ಅಪರೋಕ್ಷ ಜ್ಞಾನದ. ಎರಡು ಒಬ್ಬನಲ್ಲಿ ಹ್ಯಾಂಗಿರ್ತಾವಲ್ಲಕ್ಕಿ ದೃಷ್ಟಾಂತ ಕೊಡ್ಲಗತ್ತಾರ್ರಿ. ಮೂರ್ತಿಯಲ್ಲಿ ನೋಡ್ರಿ ಏನಂತಾರ, ಮೂರ್ತಿಯಲ್ಲಿ ಶಾಸ್ತ್ರದಿಂದ ಈಶ್ವರ ಜ್ಞಾನವು ಪರೋಕ್ಷವಾಗುತ್ತದೆ. ಆ ಮೂರ್ತಿಯಲ್ಲಿ ಈಶ್ವರ ಅದಾನ, ಕಲ್ಲಿನ ಮೂರ್ತಿ ಅದಲ್ರಿ ಇಲ್ಲಿ. ಆ ಕಲ್ಲಿನ ಮೂರ್ತಿಯಲ್ಲಿ ಇದರಲ್ಲಿ ಈಶ್ವರ ಅದಾನ ಅನ್ನೋದು ಎಂಥ ಜ್ಞಾನ ಅದ್ರಿ? ಪರೋಕ್ಷದ. ಮತ್ತು ಪಾಷಾಣ ಬುದ್ಧಿಯು ಅಪರೋಕ್ಷವಿರುತ್ತದೆ. ಇದು ಸಂಗಮೋರಿ ಕಲ್ಲು, ಶೆಲ್ಲಿಕೇರಿ ಕಲ್ಲು ಅನ್ನೋದು ಅವನಿಗೆ ಗೊತ್ತದದು ಇಂಥ ಕಲ್ಲಿಂದೇ ಆಗ್ಯದ ಇದು ಅಂತ. ಆ ಪಾಷಾಣ ಬುದ್ಧಿ ಅಪರೋಕ್ಷದ, ಆ ಈಶ್ವರ ಅನ್ನೋದು ಪರೋಕ್ಷದ. ಒಂದೇ ಮೂರ್ತಿಯಲ್ಲಿ ಎರಡು ಜ್ಞಾನ ಅದಾವಿಲ್ರಿ. ಇದು ಕಲ್ಲಿಂದ ಅನ್ನೋದು ಅಪರೋಕ್ಷದ, ಅದರಲ್ಲಿ ಈಶ್ವರ ಅದನ ಅನ್ನೋದು ಪರೋಕ್ಷದ. ಗೊತ್ತಾಗ್ತದಿಲ್ರಿ ಒಂದೇ ಮೂರ್ತಿಯಲ್ಲಿ ಪರೋಕ್ಷ ಅಪರೋಕ್ಷ ಹಂಗವ ಅನ್ನೋದು. ನೋಡ್ರಿ, ಮೂರ್ತಿಯಲ್ಲಿ ಶಾಸ್ತ್ರದಿಂದ ಈಶ್ವರ ಜ್ಞಾನವು ಪರೋಕ್ಷವಾಗುತ್ತದೆ ಮತ್ತು ಪಾಷಾಣ ಬುದ್ಧಿಯು ಅಪರೋಕ್ಷವಿರುತ್ತದೆ. ಇದು ಕಲ್ಲಿಂದದ ಅನ್ನೋದು ಅಪರೋಕ್ಷದ, ಇದರಲ್ಲಿ ಈಶ್ವರ ಅದನ ಅನ್ನೋದು ಪರೋಕ್ಷದ. ಅವುಗಳಿಗೆ ವಿರೋಧವಿರುವುದಿಲ್ಲ. ಆದ್ದರಿಂದ ಎರಡೂ ಒಬ್ಬನಿಗೆ ಉಂಟಾಗುತ್ತವೆ. ಮತ್ತು ಯಾರಿಗೆ ರಜ್ಜುವಿಗೂ ಹಾಗೂ ಸರ್ಪಕ್ಕೂ ಇರುವ ಭೇದ ಜ್ಞಾನವು ಅಪರೋಕ್ಷವಾಗಿರುವುದು,
ಅವರಿಗೆ ಅಪರೋಕ್ಷವಾದ ಸರ್ಪಭ್ರಾಂತಿಯು ದೂರವಾಗುತ್ತದೆ. ನೋಡ್ರಿ ಏನಂತಾರೆ, ಯಾರಿಗೆ ರಜ್ಜುವಿಗೂ ಹಾಗೂ ಸರ್ಪಕ್ಕೂ ಇರುವ ಭೇದ ಜ್ಞಾನವು ಹೆಂಗದಪ್ಪ ಅಂದ್ರೆ ಅಪರೋಕ್ಷವಾಗಿರುವುದು. ಯಾರಿಗೆ ರಜ್ಜುವಿಗೂ ಹಾಗೂ ಸರ್ಪಕ್ಕೂ ಇರುವ ಭೇದ ಜ್ಞಾನವು, ಅಲ್ಲಿ ಸರ್ಪ ಅನ್ನೋದು ರಜ್ಜು ಅನ್ನೋದು ಭೇದ ಜ್ಞಾನದ, ಅದು ಅಪರೋಕ್ಷವಾಗಿರುವುದು. ಅಲ್ಲಿ ಸರ್ಪದ ಅನ್ನೋದು ಅಪರೋಕ್ಷದ. ಅವರಿಗೆ ಅಪರೋಕ್ಷವಾದ ಸರ್ಪಭ್ರಾಂತಿಯು ದೂರವಾಗುತ್ತದೆ. ಅದರಿಂದ ರಜ್ಜುವಿನ ಜ್ಞಾನದಿಂದ ಏನು ಅಪರೋಕ್ಷ ಭ್ರಾಂತಿ ಇತ್ತಲ್ಲ ಅದು ದೂರ ಆಗಿ ಹೋಗ್ತದೆ. ಆದ್ದರಿಂದ ಈ ನಿಯಮವು ಸಿದ್ಧವಾಯಿತು. ಏನಂದ್ರ ಅಪರೋಕ್ಷ ಭ್ರಾಂತಿಯು ಪರೋಕ್ಷ ಜ್ಞಾನದೊಡನೆ ವಿರೋಧ ಇರುತ್ತದೆಯೇ ಹೊರತು ಪರೋಕ್ಷದೊಡನೆ ಅಲ್ಲ. ಈ ನಿಯಮವು ಸಿದ್ಧವಾಯಿತು. ಏನಂದ್ರ ಅಪರೋಕ್ಷ ಭ್ರಾಂತಿಯು ಅಪರೋಕ್ಷ ಜ್ಞಾನದೊಡನೆ ವಿರೋಧವಿರುತ್ತದೆ ಹೊರತು ಪರೋಕ್ಷದೊಡನೆ ಅಲ್ಲ. ಪರೋಕ್ಷ ವಿರೋಧ ಮಾಡಲ್ಲ, ಅದಕ್ಕೆ ಎರಡೂ ಇರ್ಲಿ ಇರ್ತದದು. ಆದ್ರೆ ಎರಡೂ ಅಪರೋಕ್ಷ ಇರಂಗಿಲ್ಲ. ಹಗ್ನು ಅದ ಹಾವನು ಅದ ಅಂದ್ರ, ಆದ್ದರಿಂದ ದೇಹಕ್ಕಿಂತಲೂ ಭಿನ್ನವಾದ ಆತ್ಮನ ಅಪರೋಕ್ಷ ಜ್ಞಾನವು ಹಾಗೂ ದೇಹದಲ್ಲಿ ಅಪರೋಕ್ಷ ಜ್ಞಾನವು ಎರಡೂ ಒಬ್ಬನಲ್ಲಿ ಸಂಭವಿಸುತ್ತದೆ. ಆ ಎರಡೂ ಕರ್ಮಕ್ಕೆ ಕಾರಣವಾಗಿರುತ್ತವೆ. ಯಾವುದು? ಪರೋಕ್ಷ ಮತ್ತು ಅಪರೋಕ್ಷ. ದೇಹಕ್ಕಿಂತಲೂ ಭಿನ್ನವಾಗಿದ್ದರೂ ಕೂಡ ಆತ್ಮನು ಕರ್ತಾರೂಪದಿಂದಿರುವನೆಂಬ ಜ್ಞಾನವು ಕರ್ಮಕ್ಕೆ ಕಾರಣವಾಗಿರುತ್ತದೆ. ಆತ್ಮನು ಕರ್ತಾರೂಪದಿಂದಿರುವನೆಂಬ ಆ ಜ್ಞಾನವು ಭ್ರಾಂತಿ ರೂಪವಿರುತ್ತದೆ. ಕರ್ತ ಅದನ್ನೋದು ಆ ಜ್ಞಾನ ಹೆಂಗದ? ಭ್ರಾಂತಿ ಅದ. ಆದರೆ ಆ ಭ್ರಾಂತಿಯು ವಿದ್ವಾನನಿಗೆ ಇರುವುದೇ ಇಲ್ಲ. ಆ ಭ್ರಾಂತಿ ಯಾರಿಗಪ್ಪ ಅಂದ್ರೆ ಜ್ಞಾನಿಗೆ ಅದ. ಏನಂದ್ರ ಇಲ್ಲ. ಆದ್ದರಿಂದ ಅವನು ಕರ್ಮಕ್ಕೆ ಅಧಿಕಾರಿನಲ್ಲ. ಯಾರು? ಜ್ಞಾನಿ. ಆ ಭ್ರಾಂತಿ ಅವನಿಗಿರುವುದೇ ಇಲ್ಲ. ಇಲ್ಲದ್ದರಿಂದ ಅವ ಕರ್ಮಕ್ಕೆ ಅಧಿಕಾರನಲ್ಲ. ಇನ್ನೂ ವಿಷಯ ಬಕ್ಕಳದರಿ, ಟೈಮ್ ಅಂತೂ ಆಗೈತಿ. ಅದಕ್ಕೆ ಜ್ಞಾನಿಯಲ್ಲಿ ಕರ್ಮ ಸಂಭವಿಸಂಗಿಲ್ಲ ಅನ್ನೋದು ಇಲ್ಲಿ ತನ ಹೇಳ್ತಾ ಬಂದ್ರು. ಇನ್ನೂ ವಿಷಯ ಮುಂದುಳಿದ ಅದು ಮತ್ತೆ ನಾಳಿನ ದಿವಸ ವಿಚಾರ ಮಾಡೋಣ್ರಿ. ಇಲ್ಲಿಯ ಪರ್ಯಂತರ ಸದ್ಗುರುಗಳ ಕೃಪಾಶೀರ್ವಾದದಿಂದ ನಡೆದು ಬಂದ ವಿಷಯ ಈ ವಾಗ್ರೂಪ ಸೇವೆ ಗುರುಪಾದದಲ್ಲಿ ಅರ್ಪಿಸಿ ಇವತ್ತಿನ ವಿಷಯಕ್ಕೆ ಮಂಗಲ ಹೇಳೋಣ್ರಿ. ಸದ್ಗುರುನಾಥ ಮಹಾರಾಜ್ ಕಿ ಜೈ.